ಪ್ರೈಸ್ ದ ಲಾರ್ಡ್. ಬರೀ 4 ಇಂಗ್ರೀಡಿಯೆಂಟ್ಸಿಂದ ಇಷ್ಟು ಟೇಸ್ಟಿ ಆ್ಯಂಡ್ ಸಖತ್ತಾಗಿರೋ ಸ್ಪೈಸಿಯಾಗಿರೋ ಚಿಕನ್ ಮಾಡ್ಬೋದು. ಹೇಗಂತ ನೋಡೋಣ. ವೆಲ್ಕಮ್ ಬ್ಯಾಕ್. ಒಂದು ಬಾಣಲಿಲಿ ಒಂದು 3ರಿಂದ 4 ಸ್ಪೂನು ಎಣ್ಣೆ ಹಾಕ್ಕೊತಾ ಇದ್ದೀನಿ ನಾನು. ಇದಕ್ಕೇನು ಜಾಸ್ತಿ ಎಣ್ಣೆ ಬೇಕಾಗಿಲ್ಲ, ನಿಮ್ಮ ಕನ್ವೀನಿಯೆಂಟಿಗೆ ತಕ್ಕ ಹಾಗೆ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಇವಾಗ ಹಸಿಮೆಣ್ಸಿನ್ಕಾಯಿ ಹಾಕ್ತಾಯಿದ್ದೀನಿ. ನಾನು ಯಾವುದೇ ಥರ ಕೊತ್ತಂಬರಿ, ಪುದೀನ ಆ ಥರ ಯಾವುದನ್ನು ನಾನು ಜಾಸ್ತಿ ಯೂಸ್ ಮಾಡ್ತಾಯಿಲ್ಲ. ಇದರಲ್ಲಿ ಸಿಂಪಲ್ ಆ್ಯಂಡ್ ಎಲಿಗೆಂಟ್ ಆಗಿರೋ ಡಿಶ್ ಮಾಡ್ತಾಯಿದ್ದೀನಿ. ನಾನು ಈರುಳ್ಳಿನೂ ಕೂಡ ಹಾಕ್ಕೊಂಡು ಸ್ವಲ್ಪ ಡೀಪ್ ಫ್ರೈ ಮಾಡ್ತಾಯಿದ್ದೀನಿ. ಗೋಲ್ಡನ್ ಫ್ರೈ ಆಗೋವರೆಗೂ ಫ್ರೈ ಮಾಡಿಕೊಂಡು ನೆಕ್ಸ್ಟ್ ಇದಕ್ಕೆ ಚಿಕನ್ ಹಾಕ್ಕೊತಾ ಇದ್ದೀನಿ. ಒಂದು 1/4 kg ಅರ್ಧ kg ಇರ್ಬೋದು ಚಿಕನ್ನು. ಅದಕ್ಕೆ ನಾನು ಅರಿಶಿನ ಹಾಕ್ಕೊತಾ ಇದ್ದೀನಿ. ಒಂದು 1/2 ಸ್ಪೂನ್ ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತು ಚಿಕನ್ ಬೇಯಲಿಕ್ಕೆ ಎಷ್ಟು ಕ್ವಾಂಟಿಟಿ ನೀರು ಬೇಕಾಗುತ್ತೋ ಅಷ್ಟು ಕ್ವಾಂಟಿಟಿ ನೀರು ಹಾಕ್ಕೊಳ್ಬೇಕು. ಚಿಕನು ಬಾಯ್ಲ್ ಆಗ್ತಾ ಇರಲಿ ಅಷ್ಟರಲ್ಲಿ ನಾನು ನಿಮಗೆ ಒಂದು ಬ್ಯೂಟಿಫುಲ್ ಆಗಿರೋ ಪ್ರಾಡಕ್ಟ್ನ ತೋರಿಸ್ತಿದ್ದೀನಿ. ಇದನ್ನು ನಾನು ಮೀಶೋಯಿಂದ ಬೈ ಮಾಡಿದ್ದು. ಐ ಸ್ವೇರ್ ನನಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ ಇದು ಇಷ್ಟೊಂದು ಚೆನ್ನಾಗಿ ಪ್ರಾಡಕ್ಟ್ ಬರುತ್ತೆ ಅಂತ. ಪ್ರಾಡಕ್ಟ್ ಕ್ವಾಲಿಟಿ ಅಂತೂ ಹಾಸಮ್ ಅಂತಲೇ ಹೇಳ್ಬೋದು. ನಾನಂತೂ ಫಿದಾ ಆಗೋದೆ ಈ ಪ್ರಾಡಕ್ಟ್ಗೆ ಅಂತಲೇ ಹೇಳ್ಬೋದು. ಅಷ್ಟು ಪ್ರಾಡಕ್ಟ್ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ನಿಮಗೂ ಬೇಕು ಅಂದರೆ ನನಗೆ ಲಿಂಕ್ ಅಂತ ಕಮೆಂಟ್ ಮಾಡಿ, ನಾನು ನಿಮಗೆ ಲಿಂಕ್ನ ಕಳಿಸ್ಕೊಡ್ತೀನಿ. ಚಿಕನ್ನು ಇನ್ನೇನು 80% ಬಾಯ್ಲ್ ಆಗ್ತಾಯಿದೆ ಅನ್ನೋ ಟೈಮಲ್ಲಿ ನಾವಿವಾಗ ಪೆಪ್ಪರ್ ಪೌಡರ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಜೊತೆಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊತಾ ಇದ್ದೀನಿ. ಇಲ್ಲಿ ನಾನು 1.5 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ. ಒಂದು 10 ರೂಪೀಸ್ ಪ್ಯಾಕೆಟಲ್ಲಿ ಒಂದು ಫುಲ್ ಪ್ಯಾಕೆಟ್ನ ಪೆಪ್ಪರ್ ಪೌಡರ್ನ ಹಾಕ್ಕೊಂಡಿದ್ದೀನಿ. ಬೇರೆ ಯಾವುದೇ ಥರದ ಸ್ಪೈಸಸ್ನ ನಾನಿಲ್ಲಿ ಆ್ಯಡ್ ಮಾಡ್ತಾಯಿಲ್ಲ. ತುಂಬ ಸಿಂಪಲಾಗಿ ಒಂದು 4 ಇಂಗ್ರೀಡಿಯೆಂಟ್ಸಿಂದ ರೆಡಿ ಮಾಡ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಬಾಯ್ಲ್ ಆಗೋವರೆಗೂ ಬಿಟ್ಕೊಂಡು ಬೇಕಾದಲ್ಲಿ ನೀರು ಹಾಕ್ಕೊಂಡು ಬಾಯ್ಲ್ ಮಾಡ್ಕೊಳ್ಬೋದು. ನಿಮ್ಮ ಗ್ರೇವಿ ಯಾವ ಥರ ಬೇಕೋ ಆ ಥರ ಮಾಡ್ಕೊಳ್ಬೋದು. ಫುಲ್ ಡ್ರೈನೂ ಮಾಡ್ಕೊಬೋದು, ಸ್ವಲ್ಪ ಕ್ರೀಮಿ ಥರನೂ ಮಾಡ್ಕೊಳ್ಬೋದು. ಇವಾಗ ಇದು ಬಾಯ್ಲ್ ಆಗಿದೆ. ಇದನ್ನು ನಾನು ಸರ್ವಿಂಗ್ ಬೌಲ್ಗೆ ಹಾಕ್ಕೊಂಡು ನೆಕ್ಸ್ಟು ಇದಕ್ಕೆ ಚಿಕ್ಕದಾಗಿ ಕಟ್ ಮಾಡಿರುವಂತಹ ಬೆಳ್ಳುಳ್ಳಿನ ಹಾಕ್ಕೊತಾ ಇದ್ದೀನಿ. ಜೊತೆಗೆ ಕೊತ್ತಂಬರಿ ಕೂಡ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕ್ಕೊತಾ ಇದ್ದೀನಿ. ಮತ್ತು ನಿಂಬೆಹಣ್ಣು, ಒಂದು ಚಿಕ್ಕ ಹೋಳು ನಿಂಬೆಹಣ್ಣು ಆ್ಯಡ್ ಮಾಡ್ಕೊತಾ ಇದ್ದೀನಿ. ನಾನು ಅದಕ್ಕೆ ಟೊಮೊಟೊ ಹಾಕಿಲ್ಲ, ನಿಂಬೆಹಣ್ಣು ಅಷ್ಟೇ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಫೈನಲಿ ಟೇಸ್ಟಿ ಆ್ಯಂಡ್ ಸ್ಪೈಸಿಯಾಗಿರೋ ಕ್ರೀಮಿ ಚಿಕನ್ ಪೆಪ್ಪರ್ ಡ್ರೈ ವಿತಿನ್ 5-10 ಮಿನಿಟ್ಸಲ್ಲಿ ರೆಡಿ ಆಗುತ್ತೆ. ಸಖತ್ ಎಲಿಗೆಂಟ್ ಆ್ಯಂಡ್ ಟೇಸ್ಟಿಯಾಗಿರುತ್ತೆ. ಡೆಫಿನೆಟ್ಲಿ ಮನೇಲಿ ಯಾರಾದರೂ ಗೆಸ್ಟ್ ಬಂದರೆ, ಅವ್ರ ಬ್ರದರ್ಸ್ ಸಿಸ್ಟರ್ಸ್ ಗೆಟ್ ಟುಗೆದರ್ ಮಾಡಿದ್ರೆ, ಫ್ರೆಂಡ್ಸ್ ಗೆಟ್ ಟುಗೆದರ್ ಮಾಡಿದ್ರೆ, ಸ್ಟಾರ್ಟರ್ಸ್ ಅಂತ ಡೆಫಿನೆಟ್ಲಿ ಟ್ರೈ ಮಾಡ್ಬೋದು. ನೋ ಥಿಂಕಿಂಗ್ ಅಂತಲೇ ಹೇಳ್ಬೋದು. ಯಾವುದೇ ಯೋಚನೆ ಮಾಡದೆ ಟ್ರೈ ಮಾಡ್ಬೋದು. ಅಷ್ಟು ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ದೆನ್ ನಾನು ಆಫೀಸ್ಗೆ ಹೋದಾಗ ನನಗೆ ಮಖಾನ ತಿನ್ನಬೇಕು ಅಂತ ಅನ್ನಿಸ್ತು. ಸೊ ಪೆಪ್ಪರ್ ಮಖಾನ ತೊಗೊಂಡು ತಿಂದ್ಕೊಂಡು ಡೇನ ಎಂಡ್ ಮಾಡಿದೆ.